ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂದಂತಹ ಪ್ಲೇಸ್ ಬಂದುಬಿಟ್ಟು ಶಿವನ ಸಮುದ್ರದ ಹತ್ರ ಇರುವಂತಹ 2 ಫಾಲ್ಸಿಗೆ ಬಂದಿದ್ದೇವೆ. ಒಂದು ಭರಚುಕ್ಕಿ ಫಾಲ್ಸ್, ಇನ್ನೊಂದು ಗಗನಚುಕ್ಕಿ ಫಾಲ್ಸ್ ಅಂತ ಹೇಳಿ. ಸೊ ನಾವು ಬಂದಂತಹ ಟೈಮಲ್ಲಿ ಇಲ್ಲಿ ಅಷ್ಟೊಂದು ಜನ ಕೂಡ ಇರಲಿಲ್ಲ. ನಾವು ಹೋಗಿದ್ದು ವೀಕೆಂಡ್, ಆದ್ರೂ ಅಲ್ಲಿ ಅಷ್ಟೊಂದು ಜನ ಇರಲಿಲ್ಲ. ಯಾಕಂದರೆ ಈ ಟೈಮಲ್ಲಿ ನೀರು ಸ್ವಲ್ಪ ಕಡಿಮೆನೇ ಇದೆ. ಆದರೆ ನೀವು ನೋಡ್ಬೋದು ಎಷ್ಟಿದೆ ಅಂತ ಹೇಳಿ, ಅಷ್ಟೇ ಇರುವಂಥದ್ದು. ಫೋಟೋ ಆ್ಯಂಡ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ಜಾಸ್ತಿ ಏನಿಲ್ಲ, ಬಟ್ ತಕ್ಕ ಮಟ್ಟಿಗೆ ಇದೆ. ಸೊ ಮೇಲಿಂದ ನಿಮಗೆ ಜಾಸ್ತಿ ಏನು ವೀವ್ ಕಾಣೋದಿಲ್ಲ. ಸೊ ನಾವು ಸ್ವಲ್ಪ ಕೆಳಗೆ ಇಳಿದು ಹೋದರೆ ಅಲ್ಲಿ ಒಂದು ಸ್ವಲ್ಪ ಆದರೂ ವೀವ್ ನಿಮಗೆ ಕಾಣ್ಬೋದು. ಸೊ ಹಾಗಾಗಿ ಇಲ್ಲಿ ಒಂದು ಪರ್ ಹೆಡ್ಡಿಗೆ 10 ರುಪೀಸ್ ಅಂತ ಹೇಳಿ ಎಂಟ್ರಿ ಟಿಕೆಟನ್ನು ತಗೊಳ್ತಿದ್ದಾರೆ. ಸೊ ಹಾಗಾಗಿ ನಾವು ಕೆಳಗಡೆ ಹೋದ್ವಿ. ಸೊ ಅಲ್ಲಿ ಸೈಡಲ್ಲಿ ಕೂಡ ನೀವು ನೋಡ್ಬೋದು. ಸೊ ತುಂಬಾ ಚೆನ್ನಾಗಿದೆ ನೇಚರ್ ಬಂದುಬಿಟ್ಟು. ಆ್ಯಂಡ್ ಫೋಟೋಶೂಟಿಗೆ ಕೂಡ ಇದೊಂದು ಒಳ್ಳೆಯ ಸ್ಪಾಟ್ ಅಂತವೇ ಹೇಳ್ಬೋದು. ಇನ್ನೂ ಸ್ವಲ್ಪ ನೀರಿದ್ದರೆ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ಏನಪ್ಪ ಅಂದರೆ ಲೈಕ್ ಏನಂತ ಹೇಳೋದು, ನಾವು ತುಂಬ ಜಾಸ್ತಿ ನೀರಿದ್ದರೆ ಸ್ವಲ್ಪ ಪ್ರಾಬ್ಲಮ್ ಕೂಡ ಹೌದು. ಸೊ ಈ ಟೈಮ್ ಒಂದು ಸ್ವಲ್ಪ ಮಿಡ್ಲಲ್ಲಿ ಅಂತ ಹೇಳ್ಬೋದು. ನಾವು ಒಂದು 50% ಈ ಟೈಮ್ಗೆ ಹೋಗ್ಬೋದು ನಾವು. ಸೊ ತುಂಬ ನೀರು ಜಾಸ್ತಿ ಇದ್ದಾಗ ಜನ ಕೂಡ ಜಾಸ್ತಿ ಆಗ್ತಾರೆ. ಸೊ ನಮ್ಗೆ ಅಷ್ಟೊಂದು ಚೆನ್ನಾಗಿ ಅಲ್ಲಿ ವ್ಯೂ ಮಾಡಲಿಕ್ಕಾಗೋದಿಲ್ಲ. ಬಟ್ ಇವಾಗ ಈ ಟೈಮಿಗೆ ನಾವು ಹೋದರೆ ನೀರು ಇರೋದಿಲ್ಲ, ಆಫ್ಕೋರ್ಸ್ ಅದು ಹೌದು. ಬಟ್ ನಿಮಗೆ ಚೆನ್ನಾಗಿರುವಂತಹ ಒಂದು ವ್ಯೂ ನಿಮ್ಗಲ್ಲಿ ಕಾಣ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಗಾಳಿ ಆಗಿರ್ಬೋದು, ತಂಪಾದ ಗಾಳಿ ಇರುತ್ತೆ ನಿಮಗೆ. ಸೊ ಸ್ವಲ್ಪ ಕಾಮ್ನೆಸ್ ಆಗಿ ಕೂಡ ನೀವು ಅಲ್ಲಿ ಕಾಲವನ್ನು ಕಳಿಬಹುದು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ನೀವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರ್ಬೋದು ಹೇಗಿತ್ತು ಅಂತ ಹೇಳಿ. ಸೊ ಇದು ಬಂದುಬಿಟ್ಟು ನಾವು ಫಸ್ಟಿಗೆ ಬಂದಂತಹ ಸ್ಪಾಟ್ ಬಂದುಬಿಟ್ಟು ಭರಚುಕ್ಕಿ ಫಾಲ್ಸ್. ಸೊ ಇದು ಬಂದುಬಿಟ್ಟು ಭರಚುಕ್ಕಿ ಫಾಲ್ಸ್ ನೀವು ನೋಡ್ಬೋದು. ಇನ್ನು ನಿಮಗೆ ಕೆಳಗೆ ಹೋಗಿ ಮೇಲೆ ಬರುವಾಗ ಸುಸ್ತಾಯಿತು ಅಂದರೆ ಇಲ್ಲಿ ನಿಮಗೆ ವಿಶ್ರಾಂತಿ ಕೂಡ ಪಡಿಬೋದು. ಸೊ ಮೇಲ್ಗಡೆ ನಿಮಗೆ ವಿಶ್ರಾಂತಿಯನ್ನು ಪಡ್ಕೊಳ್ಬಹುದು. ಹಾಗೆ ಇಲ್ಲಿ ನಿಮಗೆ ಫೋಟೋ ಶೂಟ್ ಕೂಡ ಮಾಡ್ಕೊಳ್ಬಹುದು. ಹಾಗೆ ನಾವು ಭರಚುಕ್ಕಿಯಿಂದ ಇನ್ನು ಗಗನಚುಕ್ಕಿಗೆ ನಾವು ಹೋಗುವ. ನಿಮಗೆ ಎಲ್ಲಿಯಾದರೂ ಪಾರ್ಕಿಂಗ್ ಬೇಕು ಅಂತಾದರೆ ಇಲ್ಲಿ ಆರಾಮವಾಗಿ ನಾವು ಪಾರ್ಕಿಂಗ್ ಮಾಡ್ಬೋದು. ಸೊ ತುಂಬಾ ಸ್ಪೇಸಸ್ ಇದೆ ಪಾರ್ಕಿಂಗ್ ಮಾಡಲಿಕ್ಕೆ. ಹಾಗೆ ಇಲ್ಲಿ ನಿಮಗೆ ಸ್ವಲ್ಪ ಹಸಿವಾಯಿತು ಅಂತಾದರೆ ಅಲ್ಲಿ ಒಂದು ಸಣ್ಣ ಸಣ್ಣ ಸ್ಟಾಲ್ಗಳನ್ನು ಕೂಡ ನಾವು ನೋಡಬಹುದು. ಸೊ ನಮಗೆ ಹಸಿವು ಆದರೆ ಅಲ್ಲಿ ನಾವು ತಿಂದ್ಕೊಳ್ಬೋದು. ಹಾಗೆ ಸಣ್ಣ ಮಕ್ಕಳಿಗೆ ಬೇಕಾದಂತಹ ಆಟಿಕೆಗಳದ್ದು ಕೂಡ ಅಲ್ಲಿ ಒಂದು ಸ್ಟಾಲ್ಗಳನ್ನು ನಾವು ನೋಡ್ಬೋದು. ಸೊ ನಾವು ನೆಕ್ಸ್ಟ್ ಹೋಗುವ ಗಗನಚುಕ್ಕಿ ಫಾಲ್ಸ್ ಹತ್ರ. ಇದು ಗಗನಚುಕ್ಕಿ ಪಾಯಿಂಟ್ ಅಂತ ಹೇಳ್ಬೋದು ನಾನು. ಸೊ ಗಗನಚುಕ್ಕಿಗೆ ನಾವು ಇಲ್ಲಿಗೆ ಬಂದಿದ್ದೇವೆ. ಮೇಲ್ಗಡೆಯಿಂದ ಅಷ್ಟೊಂದು ಕರೆಕ್ಟಾಗಿ ನಮಗೆ ವ್ಯೂ ಕಾಣಿಸ್ತಿರಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಸ್ವಲ್ಪ ಕೆಳಗಡೆಯಲ್ಲಿ ಹೋಗ್ಲಿಕ್ಕಾಗತ್ತೆ, ನಮಗೆ ಸ್ವಲ್ಪ ಜಾಗ ಇದೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಸ್ವಲ್ಪ ಕೆಳಗಡೆ ಹೋಗಿ ಅದರ ವ್ಯೂವನ್ನು ನೋಡ್ಕೊಂಡು ಬರುವ ಅಂತ ಹೇಳಿ ಸ್ವಲ್ಪ ಕೆಳಗಡೆ ಹೋಗಿದ್ವಿ. ಕಂಪೇರ್ ಮಾಡಿದರೆ ನಾವು ಭರಚುಕ್ಕಿಗೆ ಮತ್ತು ಗಗನಚುಕ್ಕಿಯಲ್ಲಿ, ಸೊ ಗಗನಚುಕ್ಕಿಯಲ್ಲಿ ಸ್ವಲ್ಪ ನೀರು ಸ್ವಲ್ಪ ಒಳ್ಳೆಯದಾಗಿತ್ತು. ಅಂದರೆ ಒಂದು ಕಡೆ ಮಾತ್ರ, ಮತ್ತೊಂದು ಕಡೆಯಲ್ಲಿ ಅಲ್ಲ. ಬಟ್ ಒಂದು ಕಡೆಯಿಂದ ಸ್ವಲ್ಪ ಚೆನ್ನಾಗೇ ನೀರು ಬರ್ತಿತ್ತು. ಸೊ ಹಾಗಾಗಿ ನಾವಿಲ್ಲಿ ಮೆಟ್ಲನ್ನು ಇಳಿದ್ಬಿಟ್ಟು ಹೋಗಬೇಕಾಗತ್ತೆ. ನಾವು ಒಂದು ಕಡೆ ಒಂದು ಗುಡ್ಡದಲ್ಲಿ ನೋಡಿದೆ, ಒಂದು ಟನಲ್ ಹಾಗೆ ಇತ್ತು. ಅದು ಏನು ಟನಲ್ ಅಂತ ಹೇಳಿ ಗೊತ್ತಿರಲಿಲ್ಲ. ಬಟ್ ಒಂದು ಫೋಕಸ್ ಆಗಿ ನೋಡುವ ಅಂತ ಹೇಳಿ ಅಲ್ಲೇ ಒಂದು ಕ್ಯಾಪ್ಚರನ್ನು ಕೊಟ್ಟಿದ್ದೇನೆ ನಾನು. ಸೊ ಇಲ್ಲಿ ನೋಡ್ಬೋದು ನೀವು ಹೇಗೆ ಹೋಗ್ತಾ ಇದೆ ಅಂತ ಹೇಳಿ. ನೀರು ಒಂದು ಕಡೆಯಲ್ಲಿ ತುಂಬ ರಭಸದಲ್ಲಿ ಹೋಗ್ತಿದೆ, ಬಟ್ ಮತ್ತೊಂದು ಕಡೆಯಲ್ಲಿ ನಿಮ್ಗೆ ಅಷ್ಟೊಂದು ಫೋರ್ಸ್ ಆಗಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ನಾವು ನೀರನ್ನು ಕಾಣಬಹುದು. ಸೊ ಸ್ವಲ್ಪ ನೀವು ಕೆಳಗಡೆ ಹೋದರೆ ತುಂಬಾ ಚೆನ್ನಾಗಿ ವ್ಯೂ
ಕಾಣುತ್ತೆ. ಆ್ಯಂಡ್ ಕೆಲವು ಕಡೆ ಇಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಅಂದರೆ ಅದು ಮೇ ಬಿ ಮಳೆಗಾಲಕ್ಕೋಸ್ಕರ ಆಗಿರಬಹುದು. ಮಳೆಗಾಲ ಶುರು ಆದರೆ ಅವರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಆ್ಯಂಡ್ ವೀಕ್ಷಕರು ತುಂಬ ಜನ ಬರ್ತಾರೆ ವೀಕ್ಷಣೆಗೆ ಅಂತ ಹೇಳಿ, ಹಾಗಾಗಿ ಅವರು ಸ್ವಲ್ಪ ಇಲ್ಲಿ ಕನ್ಸ್ಟ್ರಕ್ಷನ್ಗಳನ್ನು ಮಾಡ್ತಿದ್ರು. ಹಾಗೆ ನಾವು ಇಲ್ಲಿ ಕೆಳಗಡೆ ಬಂದು ಈ ವ್ಯೂವನ್ನು ನೋಡ್ತಿದ್ವಿ. ಅದರ ಮೇಲೆ ಕೂಡ ನಿಮಗೆ ಹೋಗಿ ನೋಡ್ಬೋದು, ಅಲ್ಲಿ ಒಂದು ಕಾಣ್ತಿದೆ ನಿಮಗೆ, ಅಲ್ಲಿಂದ ಕೂಡ ನಿಮಗೆ ನೋಡಬಹುದು. ನಾವು ನೆಕ್ಸ್ಟಿಗೆ ಏನು ಮಾಡಿದ್ವಿ ಅಂದರೆ ಅಲ್ಲೇ ಒಂದು ಸ್ಥಳ ಆದಂತಹ ತಲಕಾಡುಗೆ ಬಂದದ್ದು. ಸೊ ಅಲ್ಲಿ ಏನಪ್ಪ ಅಂದರೆ ನನಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ, ಜಸ್ಟ್ ಒಂದು ಕ್ಲಿಪ್ಪಿಂಗನ್ನು ಹಾಕಿದ್ದೇನೆ. ಇದನ್ನು ಮುಗಿಸ್ಕೊಂಡು ನಾವು ನಮ್ಮ ಮನೆ ಹತ್ರ ಬಂದ್ವಿ. ಸೊ ಇದಾಗಿತ್ತು ನಮ್ಮ ಒಂದು ಶಾರ್ಟ್ ಪಯಣ. ಇನ್ನೇನಪ್ಪ ಅಂದರೆ ನಾನೊಂದು ಸಣ್ಣದೊಂದು ಟಿಪ್ ಹೇಳ್ತಿದ್ದೇನೆ. ಸೊ ಅಲ್ಲಿ ಏನಪ್ಪ ಅಂದರೆ ನಿಮಗೆ ಯಾವುದೇ ರೀತಿಯಂತಹ ಹೋಟೆಲ್ಗಳು ಸಿಗುತ್ತೆ, ಬಟ್ ನಾನ್ ವೆಜಿಟೇರಿಯನ್ಗೆ ಫೈನ್, ಬಟ್ ಪ್ಯೂರ್ ವೆಜಿಟೇರಿಯನ್ ಆದರೆ ದಯವಿಟ್ಟು ಅಂದರೆ ನೀವು ಮಧ್ಯಾಹ್ನದ ಸಮಯ ಹೋಗ್ತೀರಿ ಅಂತಾದರೆ ಸ್ವಲ್ಪ ಏನಾದರೂ ನೀವು ಅಲ್ಲಿಗೆ ತಿಂಡಿ ಅಥವಾ ಏನನ್ನಾದರೂ ತಗೊಂಡು ಹೋಗೋದು ಒಳ್ಳೆಯದು ಪಾರ್ಸೆಲ್ ಆಗಿ, ಇಲ್ಲಾಂದರೆ ನಿಮಗೆ ಅಲ್ಲಿ ಕಷ್ಟ ಆಗುತ್ತೆ. ಸೊ ಇದಾಗಿತ್ತು ನನ್ನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.